ಯತ್ನಾಳ್ ಪರ ಬ್ಯಾಟಿಂಗ್ ವಿರೋಧಿಸಿದ್ದವರಿಗೂ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಶ್ರೀಗಳು. ಸಮುದಾಯದ ಮುಖಂಡರಿಗೆ ಜಯಮೃತ್ಯುಂಜಯ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ. ವ್ಯಕ್ತಿಯ ಹಿತಾಸಕ್ತಿ ಮುಖ್ಯ, ಸಮಾಜಕ್ಕಾಗಿ ಜೀವನ ಮುಡಿಪಾಗಿಟ್ಟಿದ್ದೇನೆ. ಎಲ್ಲಾ ಮಠಗಳಲ್ಲೂ ಗೊಂದಲಗಳು ಇರುವುದು ಸಹಜ. ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಯಾರು ವಿರೋಧ ಮಾಡಿದ್ರು ಅವರಿಗೂ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸಮುದಾಯದ ಮುಖಂಡರಿಗೆ ಜಯಮೃತ್ಯುಂಜಯ ಶ್ರೀಗಳು ತಿರುಗೇಟು ಕೊಟ್ಟಿರೋದು. ವ್ಯಕ್ತಿಯ ಹಿತಾಸಕ್ತಿ ಮುಖ್ಯ, ಸಮಾಜಕ್ಕಾಗಿ ಜೀವನ ಮುಡಿಪಾಗಿಟ್ಟಿದ್ದೇನೆ. ಎಲ್ಲಾ ಮಠಗಳಲ್ಲೂ ಕೂಡ ಗೊಂದಲಗಳು ಇರೋದು ಸಹಜ. ಗೊಂದಲ ಭಿನ್ನಾಭಿಪ್ರಾಯ ಇಲ್ಲದೆ ಇರುವಂತ ಮಠಗಳೇ ಇಲ್ಲ. ಹಾಗಾಗಿ ಎಲ್ಲಾ ಕಡೆ ಕೂಡ ಗೊಂದಲ ಇದ್ದೇ ಇರುತ್ತೆ. 4 ವರ್ಷಗಳಿಂದ ನೋವು ಷಡ್ಯಂತ್ರವನ್ನ ಸಹಿಸಿಕೊಂಡು ಬಂದಿದ್ದೇನೆ. ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಸಂಘಟನೆ ಹೆಸರಲ್ಲಿ ಗೊಂದಲ ಮೂಡಿಸುವವರು ನನಗೆ ಮುಖ್ಯ ಅಲ್ಲ. ಬಾಗಲಕೋಟೆಯಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರೋದು. ಈಗಾಗಲೇ ಜಯಮೃತ್ಯುಂಜಯ ಸ್ವಾಮೀಜಿಗಳು ಪೀಠದಿಂದ ಕೆಳಗಿಳಿಬೇಕು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅವರು ಯತ್ನಾಳ್ ಪರವಾಗಿ ನಿಲ್ಬಾರ್ದು, ಒಂದು ಪಕ್ಷ ಅಥವಾ ವ್ಯಕ್ತಿಯ ಪರವಾಗಿ ನಿಲ್ಬಾರ್ದು ಅನ್ನೋದು ಪಂಚಮಸಾಲಿ ಮತ್ತು ಲಿಂಗಾಯತ ಸಮುದಾಯದ ಟ್ರಸ್ಟಿಗಳ ಒಂದು ಆಗ್ರಹ. ಆದರೆ ಅದೆಲ್ಲದನ್ನೂ ಕೂಡ ಹಿಮ್ಮೆಟ್ಟಿ ಮತ್ತೆ ಜಯಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಅವರ ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಎಲ್ಲಾ ಮಠಗಳಲ್ಲೂ ಕೂಡ ಗೊಂದಲ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಇಲ್ಲಿ ಕೂಡ ಅಂಥ ಸಮಸ್ಯೆಗಳಿರುತ್ತೆ. ಅದೆಲ್ಲದನ್ನೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಇಲ್ಲಿವರೆಗೂ ನಿಂದನೆಗಳಿರ್ಬೋದು, ಷಡ್ಯಂತ್ರ, ಇದೆಲ್ಲದನ್ನೂ ಕೂಡ ನಾನು ಸಹಿಸ್ಕೊಂಡು ಬಂದಿದ್ದೇನೆ ಅಂತೇಳಿ ಜಯಮೃತ್ಯುಂಜಯ ಶ್ರೀಗಳು ಮಾತನಾಡಿರೋದು. ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ. ನಾನು ಸಮಾಜಕ್ಕೋಸ್ಕರವೇ ಜೀವನ ಮುಡುಪಾಗಿಟ್ಟಿದ್ದೀನಿ. ಮುಂದೆಯೂ ಸಮಾಜಕ್ಕೋಸ್ಕರ ಜೀವನ ಮುಡುಪಾಗಿರ್ತೀನಿ. ನನ್ನ ಸಮಾಜದ ಕಟ್ಟ ಕಡಿಬೇಕು. ನಾನು ಎಲ್ಲಿರಬೇಕು, ಹೆಂಗಿರಬೇಕು, ಯಾವ ಥರ ಬದುಕು ಅಂತೇಳಿ ಅವನು ನನಗೇನು ಸಲಹೆ ಕೊಡ್ತಾನೆ. ಆ ಸಲಹೆ ಪ್ರಕಾರ ಇವತ್ತವರೆಗೆ ನಾನು ಜೀವನ ಮಾಡ್ಕೊಂಡು ಬಂದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಡಿನಾದ್ಯಂತ ಕೆಲವು ಸಂದರ್ಭದಲ್ಲಿ ಗೊಂದಲಗಳು ಬರೋದು ಸಹಜ. ಎಲ್ಲ ಮಟ್ಟಮಾನಗಳಲ್ಲಿ ಗೊಂದಲ ಇದ್ದಿದ್ದೆ. ಗೊಂದಲಗಳು ಭಿನ್ನಾಭಿಪ್ರಾಯತಕ್ಕಂಥದ್ದು ಇರತಕ್ಕಂಥ ಮಟ್ಟಗಳೇ ದೇಶದಲ್ಲಿದೆ, ಇರುವಂಥದ್ದು ಸಹಜ. ಎಷ್ಟೇ ಭಿನ್ನಾಭಿಪ್ರಾಯಗಳು ಬಂದರೂ, ಎಷ್ಟೇ ನೋವುಗಳು ಬಂದರೂ, ಎಷ್ಟೇ ಅಭಿಮಾನಗಳಾದರೂ, ಏನೇ ಆಗಲಿ ಸರ್, ಅದನ್ನು ಇದುವರೆಗೂ ಸಹಿಸ್ಕೊಂಡ್ಬಂದಿದೆ. ಇದುವರೆಗೂ 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಎಷ್ಟೇ ನೋವಾಗಿದೆ, ಎಷ್ಟೇ ಷಡ್ಯಂತ್ರ ಆಗಿದೆ, ಎಷ್ಟೇ ತೊಂದರೆ ಆಗಿದೆ, ಅದೆಲ್ಲವನ್ನ ಸಹಿಸ್ಕೊಂತ ಬಂದಿದೆ. ಮುಂದೂ ಸಹ ಸಹಿಸುವಂಥ ಶಕ್ತಿಯನ್ನು ಭಗವಂತ ಬಸವಣ್ಣನಿಗೆ ಕೊಡ್ತಾರೆ. ಬಸವಣ್ಣವರು ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ. ಯಾವುದೇ ರೀತಿಯಲ್ಲಿರ್ತಕ್ಕಂಥ 4 ಗೋಡೆಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಜೀವನ ಮಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅಂದು 12ನೇ ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು. ಅವರ ಅಂತಿಮ ದಿನಗಳನ್ನು ಕೂಡಲ ಸಮಯದಲ್ಲೇ ಕಳೆದರು. ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆಗೆ ಆರಂಭವಾಯಿತು. ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದು ಬಸವಣ್ಣವರು ಹೇಗೆ ತನ್ನ ಅಂತಿಮ ದಿನ ಕಳೆದು, ನನ್ನ ಸಮಾಜಕ್ಕೋಸ್ಕರವಂತಹ ಸಂದರ್ಭದಲ್ಲೂ ಸಹ ಎಲ್ಲದಕ್ಕೂ ಸಿದ್ಧವಾಗುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಹೊತ್ತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸುವಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಮುಖ್ಯ ಆಗಲ್ಲ. ವ್ಯಕ್ತಿಯ ಹಿತಾಸಕ್ತಿ